ನೋಡಿ ವೀಕ್ಷಕರೇ, ಮರಳು ಮರಳಾದಂತಹ ನಮ್ಮ ಮೂಂಗ್ ದಾಲ್ ಹಲ್ವಾ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಮನೆ ಫುಲ್ಲು ಇದೇ ಸ್ಮೆಲ್ ಬರ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ವೀಕ್ಷಕರೇ, ಈಗ ನಾನು ಚಳಿಗಾಲದ ಸ್ಪೆಷಲ್ ಒಂದು ಡೆಸರ್ಟ್ ಅಥವಾ ಸ್ವೀಟ್ ಮೂಂಗ್ ಹಲ್ವಾನ ಹೇಗೆ ಮಾಡೋದು ಹೇಳ್ತೇನೆ. ಅದು ಸಹ ತುಂಬ ಆರೋಗ್ಯಕರವಾಗಿ ಬೆಲ್ಲ ಬಳಸಿ ಮಾಡ್ತಾ ಇದ್ದೇವೆ. ಸಕ್ಕರೆಗಿಂತಲೂ ಬೆಲ್ಲ ತುಂಬ ಉತ್ತಮ. ಹಾಗಾಗಿ ಇವತ್ತು ಬೆಲ್ಲನ ಬಳಸಿ ಮೂಂಗ್ ಹಲ್ವಾನ ಮಾಡುವ. ಮೊದಲಿಗೆ ನೋಡಿ, 1 ಕಪ್ಪಷ್ಟು ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ತಗೊಂಡಿದ್ದೇನೆ. ಇದು ಸ್ವಲ್ಪ ಬಾದಾಮಿ, ಇಲ್ಲಿ ತುಪ್ಪ, ಬೆಲ್ಲ, ಏಲಕ್ಕಿ ಪುಡಿ, ಸ್ವಲ್ಪ ಬೇಸನ್, ಆಮೇಲೆ ಸ್ವಲ್ಪ ರವೆ ತಗೊಂಡಿದ್ದೇನೆ. ಇವಾಗ ಮೊದಲಿಗೆ ನಾವು ಈ ಮೂಂಗ್ ದಾಲ್ ಇದೆಯಲ್ಲ, ಇದನ್ನು ತಗೊಂಡು ಇದನ್ನು ಒಂದು ಸರ್ತಿ ಚೆಂದ ಮಾಡಿ ತೊಳ್ಕೊಳ್ಬೇಕು. ಈಗ ಮೂಂಗ್ ದಾಲನ್ನ ತೊಳಿತಾ ಇದ್ದೇನೆ. ಇದು ಇನ್ಸ್ಟೆಂಟಾಗಿ ಮಾಡುವಂಥ ಮೂಂಗ್ ದಾಲ್ ಹಲ್ವಾ. ನೀವು ತುಂಬ ಕರೆಕ್ಟ್ ಪ್ರೊಸೀಜರಲ್ಲಿ ಟ್ರೆಡಿಷನಲ್ ಮೆಥಡಲ್ಲೇ ಮಾಡ್ತೇವಂದರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಅದಕ್ಕೆ ನಾವು ಮೂಂಗ್ ದಾಲನ್ನು ನೆನೆ ಇಡಬೇಕಾಗ್ತದೆ. ಆದರೆ ನಾನು ಅದು ಯಾವ ತೊಂದರೆನೂ ಬೇಕಾಗಿಲ್ಲ, ನಮಗೆ ಇನ್ಸ್ಟೆಂಟಾಗಿಯೂ ಮಾಡಿ ತಿನ್ನಲಿಕ್ಕಾಗ್ತದೆ. ಸೊ ಈಗ ಇದನ್ನು ಚೆಂದ ಮಾಡಿ ಒಂದು ಸರ್ತಿ ತೊಳೆಯುವ. ಈಗ ನೋಡಿ ವೀಕ್ಷಕರೇ, ಇದನ್ನು ತೊಳೆದು ಕ್ಲೀನ್ ಮಾಡಿ ಆಯಿತು. ಈ ಮೂಂಗ್ ದಾಲನ್ನು ಒಂದು ಟವೆಲ್ ಮೇಲೆ ಈ ರೀತಿ ಸ್ವಲ್ಪ ಹರಡಿಕೊಂಡು ಇಡುವ. ಸ್ವಲ್ಪ ಅದು ಒಣಗಬೇಕು. ಒಂದು 5-10 ನಿಮಿಷ ಬಿಡಬೇಕಾಗುತ್ತೆ ಹೀಗೆ. ಈಗ ನೋಡಿ ವೀಕ್ಷಕರೇ, ಇದೆಲ್ಲ ಡ್ರೈ ಆಯಿತು. ಇದನ್ನೀಗ ನಾವು ಸ್ವಲ್ಪ ಹುರ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಕಡಾಯಿ ಬಿಸಿಗೆ ಇಟ್ಟಿದ್ದೇನೆ. ಇದರಲ್ಲಿ ನಾನೀಗ ಈ ಮೂಂಗ್ ದಾಲನ್ನು ಹಾಕಿ ಹುರ್ಕೊಳ್ತೇನೆ. ಚೆಂದ ಮಾಡಿ ಇದನ್ನು ಫ್ರೈ ಮಾಡುವ. ನೋಡಿ ವೀಕ್ಷಕರೇ, ಇದನ್ನು ಚೆಂದ ಮಾಡಿ ಹುರ್ಕೊಳ್ಬೇಕು. ಇದು ಇನ್ನೂ ಸ್ವಲ್ಪ ಕೆಂಪಾದರೆ ಒಳ್ಳೆಯದಾಗ್ತದೆ. ಈಗ ನೋಡಿ ವೀಕ್ಷಕರೇ, ತುಂಬ ಚೆಂದ ಮಾಡಿ ಇದನ್ನು ಹುರಿದಾಯ್ತು. ನೋಡಿ, ಕೆಂಪಾಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಈ ಹೆಸರು ಬೇಳೆನ ತೆಗೆದಿಡ್ತೇನೆ. ಇದು ಚೆಂದ ಸ್ವಲ್ಪ ತಣ್ಣಗಾಗಬೇಕು. ಈಗ ತಣ್ಣಗಿರುವಂಥ ಈ ಮೂಂಗ್ ದಾಲನ್ನು ನಾವು ಸ್ವಲ್ಪ ಚೆನ್ನಾಗಿ ಪೌಡರ್ ಮಾಡಿಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಮೂಂಗ್ ದಾಲ್ ಪೌಡರ್ ತಯಾರಾಗಿದೆ. ನೋಡಿ, ಇಷ್ಟು ಫೈನಾಗಿ ಪೌಡರ್ ಆಯಿತು. ಕಡಾಯಿನ ಬಿಸಿಗಿಟ್ಟಿದ್ದೇನೆ. ಈಗ ಹಲ್ವಾ ತಯಾರು ಮಾಡುವ. ಮೊದಲಿಗೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಜಾಸ್ತಿ ಹಾಕಿದಷ್ಟು ಹಲ್ವಾ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. 1-2 ಚಮಚ ಆಗುವಷ್ಟು ರವೆ ತಗೊಂಡಿದ್ದೆ, ಅಂದರೆ ಸಣ್ಣ ಸ್ಪೂನಲ್ಲಿ, ಅದನ್ನು ಹಾಕ್ತಾ ಇದ್ದೇನೆ. ರವೆ ಹಾಕೋದ್ರಿಂದ ನಮ್ಮ ಹಲ್ವಾ ತರಿತರಿಯಾಗಿ ತಯಾರಾಗ್ತದೆ. ಈಗ ರವೆಯ ನಂತರ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಬೇಸನ್ ತಗೊಂಡಿದ್ವಿ ಅಲ್ಲ, ಇದನ್ನು ಸಹ ಹಾಕುವ. ಬೇಸನ್ ಗಂಟಾಗದ ಹಾಗೆ ಕಲಕಿಸಬೇಕು. ಬೇಸನ್ ಕೂಡ ಹಾಕೋದ್ರಿಂದಾಗಿ ನಮ್ಮ ಹಲ್ವಾದ ರುಚಿ ತುಂಬ ಚೆನ್ನಾಗಿ ಬರ್ತದೆ. ಈಗ ನೋಡಿ ವೀಕ್ಷಕರೇ, ಬೇಸನ್ ಮತ್ತು ರವೆ ಚಂದ ಫ್ರೈ ಆಯಿತು. ನೋಡಿ, ಬಣ್ಣ ನೋಡಿ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿತು. ಈಗ ಇದರಲ್ಲೇ ನಾವು ಪುಡಿ ಮಾಡಿಟ್ಟಂತಹ ಈ ಹೆಸರು ಬೇಳೆಯ ಪುಡಿನ ಹಾಕುವ. ಇದು ಗಂಟಾಗದ ಹಾಗೆ ಕಲಿಸ್ಕೊಳ್ಬೇಕೀಗ. ಈಗ ನೋಡಿ, ಸ್ವಲ್ಪ ನಾನು ತುಪ್ಪನ ಬೆರೆಸಿದೆ ಇನ್ನೂ ಸಹ. ಅಂದರೆ ನಾವು ಹೆಸರು ಹಿಟ್ಟನ್ನು ಹಾಕಿದ ತಕ್ಷಣ ಇದು ಸ್ವಲ್ಪ ಗಟ್ಟಿ ಅನಿಸಿತು ನನಗೆ. ಹಾಗೆ ಸ್ವಲ್ಪ ತುಪ್ಪ ಹಾಕಿದೆ ನಾನು. ತುಪ್ಪ ನಾವು ಎಷ್ಟು ಹಾಕ್ತೇವೆ ಅಷ್ಟು ಚೆನ್ನಾಗಿ ರುಚಿ ಬರ್ತದೆ. ಈಗ ಇನ್ನು ಸ್ವಲ್ಪ ಇದನ್ನು ಈ ರೀತಿ ಬೆರೆಸ್ಕೊಳ್ಳುವ.
ಸ್ವಲ್ಪ ತುಪ್ಪ ಬಿಟ್ಕೊಳ್ಳಿ. ಸ್ವಲ್ಪ ಇನ್ನೂ ಸಹ ಇದು ಬೇಯಲಿ, ತುಪ್ಪದಲ್ಲೇ ಬೇಯಲಿ. ಇದು ಗ್ಯಾಸ್ ಮೀಡಿಯಮೇ ಇಟ್ಕೊಳ್ಬೇಕು. ಈಗ ನೋಡಿ ವೀಕ್ಷಕರೇ, ಮೂಂಗ್ ದಾಲ್ ನೋಡಿ ಚಂದ ತುಪ್ಪದಲ್ಲಿ ಬೆಂದಿದೆ. ಇದಕ್ಕೆ ನಾವೀಗ ಸ್ವಲ್ಪವೇ ಸ್ವಲ್ಪ ಏಲಕ್ಕಿ ಪುಡಿ, ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳುವ. ಇದರಿಂದ ಪರಿಮಳ ಚೆನ್ನಾಗಿ ಬರ್ತದೆ. ಒಮ್ಮೆ ಬೆರೆಸ್ಕೊಳ್ಳುವ. ಈಗ ಚೆನ್ನಾಗಿ ಬೆಂದಿದೆ. ಈಗ ಬೆಲ್ಲದ ಪುಡಿಗೆ 1-2 ಸ್ಪೂನಷ್ಟು ನೀರು ಬೆರೆಸಿ ಕುದಿಸಿ ಅದರ ಸಿರಪನ್ನು ತಯಾರು ಮಾಡಿಕೊಳ್ತಾ ಇದ್ದೇವೆ. ಆಗಲೇ ತಯಾರು ಮಾಡಿಟ್ಟಂಥ ಈ ಬೆಲ್ಲದ ಸಿರಪನ್ನು ಸೇರಿಸ್ಕೊಳ್ಳುವ. ಇದರ ಬದಲಿಗೆ ನೀವು ಸಕ್ಕರೆ ಬೇಕಿದ್ರೆ ಅದು ಸಹ ಹಾಕ್ಬೋದು, ಆದರೆ ನಾನು ಬೆಲ್ಲನ ಬಳಸಿ ಮಾಡ್ತಾ ಇದ್ದೇನೆ. ಸಕ್ಕರೆಗಿಂತ ಬೆಲ್ಲದ ಉಪಯೋಗ ಉತ್ತಮ. ಬೆಲ್ಲ ಹಾಕಿದ ತಕ್ಷಣ ನೋಡಿ ಮೇಲೆ ಬಂತು. ಸೊ ಗ್ಯಾಸನ್ನು ಸ್ವಲ್ಪ ಸ್ಲೋನೇ ಇಟ್ಕೊಳ್ಬೇಕು ನಾವು. ಈಗ ಚೆನ್ನಾಗಿ ಬೆರೆಸುವ. ಈಗ ನೋಡಿ ವೀಕ್ಷಕರೇ, ಮರಳು ಮರಳಾಗಿರುವಂತಹ ಮೂಂಗ್ ದಾಲ್ ಹಲ್ವಾ ತುಂಬ ಸೂಪರಾಗಿ ತಯಾರಾಗಿದೆ. ಸವಿಲಿಕ್ಕೆ ತಯಾರಾಗಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿ ನಾವು ಸರ್ವ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಮರಳಾದಂತಹ ನಮ್ಮ ಮೂಂಗ್ ದಾಲ್ ಹಲ್ವಾ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಮನೆ ಫುಲ್ಲು ಇದೇ ಸ್ಮೆಲ್ ಬರ್ತಾ ಇದೆ. ಈಗ ಇದರ ಮೇಲೆ ಸ್ವಲ್ಪ ಬಾದಾಮಿ ಪುಡಿಗ ಕಟ್ ಮಾಡಿದ್ದು ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಇದು ಚಳಿಗಾಲದಲ್ಲಿ ಮಾಡಿ ತಿನ್ನುವಂಥ ಒಂದು ವಿಶೇಷವಾದಂಥ ಸಿಹಿ ತಿನಿಸು. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ. ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಡಿ. ಮುಂದೆ ಇದೇ ಥರ ಹೊಸತಾದ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.